ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಮಧ್ಯಂತರ ಜಾಮೀನನ್ನು ತಗೊಂಡು ಈಗಾಗಲೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ 6 ವಾರಗಳ ಮಧ್ಯಂತರ ಜಾಮೀನು ಮುಕ್ತಾಯ ಆಗೋದಕ್ಕೆ 2 ದಿನ ಬಾಕಿ ಇರೋದು. 11ನೇ ತಾರೀಕಿಗೆ ಮುಗಿದೋಗುತ್ತೆ. ಈ ನಡುವೆ ನಟ ದರ್ಶನ್ಗೆ ಆಪರೇಷನ್ ಆಗುತ್ತಾ? ಇಷ್ಟು 2 ದಿವಸದಲ್ಲಿ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ತುರ್ತಾಗಿ ಆಪರೇಷನ್ ಅಂತ 6 ವಾರಗಳ ಮಧ್ಯಂತರ ಜಾಮೀನು ತಗೊಂಡ್ಬಿಟ್ರು. ಮಧ್ಯಂತರ ಜಾಮೀನು ಮುಕ್ತಾಯಕ್ಕೆ ಕೌಂಟ್ ಡೌನ್ ಶುರುವಾದರೂ ಕೂಡ ಆಪರೇಷನ್ ಮಾತ್ರ ಆಗಿಲ್ಲ. ರೆಗ್ಯುಲರ್ ಬೇಲ್ ತೀರ್ಪು ನೋಡಿ ಆಪರೇಷನ್ ಆಗುತ್ತಾ? ಆಪರೇಷನ್ ಆಗದೇ ಇದ್ದರೆ ಮತ್ತೆ ಜೈಲು ಪಾಲಾಗ್ತಾರಾ ದರ್ಶನ್? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕು. ಯಾಕೆಂದರೆ ಇವರು ವಾದ ಮಂಡನೆ ಮಾಡಿದ್ದೇ ಆ ರೀತಿ. ಇವ್ರಿಗೇನಾದರೂ ಇಮಿಡಿಯೇಟಾಗಿ ಸರ್ಜರಿ ಆಗಲಿಲ್ಲ ಅಂತಂದರೆ ಇವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅಥವಾ ಲಕ್ವಾ ಹೊಡೆಯುತ್ತೆ, ಈ ಥರ ಎಲ್ಲ ವಾದ ಮಾಡಿ ನೀವು ಜಾಮೀನು ತಗೊಂಡು ಜಾಮೀನು ಅವಧಿ ಮುಕ್ತಾಯ ಆಗೋ ಟೈಮ್ ಬಂದರೂ ಇನ್ನೂ ಸರ್ಜರಿ ಆಗಿಲ್ವಲ್ಲ, ಯಾಕೆ?